ನಮ್ಮ ಆದರ್ಶ ವಿದ್ಯಾಲಯ ಮಿಕ್ಲೆ ಅಂತ ಸ್ಕೂಲ್ ಐತಿ. ಅಲ್ಲಿ ಅವ್ರು ಎಟ್ಟು ಹೇಳ್ರು ಅವ್ರು ಬಸ್ ಬಿಡೋರು ಹೆಂಗೆ ನೋಡ್ದ ಬೇರೆ ಬೇರೆ ಊರು ಹುಡುಗರು ಇರ್ತಾರಲ್ಲ ಎಲ್ಲ ಇಲ್ಲ ರ್ಯಾಬಾಗ್ದವ್ರು ಅಂತ ಇವ್ರು ಬಂದು ಆರ್ಕದು ಹೆಂಗೆ ಬಂದ್ರೆ ಮಂಡಿಗೆ ಹೋಗೋರು ರ್ಯಾಬಾಗ್ದವ್ರು ಅಂತೂ ಎಲ್ಲ ಇವ್ರನ್ನ ಬೇರೆ ಬೇರೆ ಇವ್ರದಿಂದ ಬಂದಿರ್ತಾರೆ, ಗ್ರಾಮದಿಂದ ಬಂದಿರ್ತಾರಣ್ಣ. ಹೆಂಗೆ ನೋಡ್ದಣ್ಣ ಇವ್ರು ಅಂತಾರಣ್ಣ. ಇವರು ನಮಗ್ ಬಸ್ ಬಿಡುವರು ಒಂದ್ ದಿವ್ಸ 2 ದಿವ್ಸ ಇಲ್ಲ, ನಾವು ವಾರದಾಗ ಇಲ್ಲಂದ್ರೆ 3-4 ದಿವ್ಸ ತನಕ ಇವ್ರು ಹಿಂಗ ಮಾಡ್ತಾರು. ಹೋಗಿ ಏನಾಗ್ತೈತಿ ಒಂದು ತಿಂಗಳದು ಆತಿದ್ದೆ ಹೋಗಿ ನಾವು ಕಂಪ್ಲೇಂಟ್ ಮಾಡ್ತೇವೆ, ಯಾಕೆ ಬಸ್ ಹಾಕಿ ಬಿಡೋರಿ ಹಂಗೆ ಅಂತ. ಮತ್ತೇನು ಮಾಡ್ತಾರೋ ಹ್ಞೂ ಅಂತ ಅಂತಾರೆ. ಹ್ಞೂ ಅಂತ ಅಂದ್ಬಿಟ್ಟು 1-2 ದಿವ್ಸ ಬಿಡ್ತಾರೆ, 4 ಬಸ್ ಬಿಡ್ತಾರೆ. ಮತ್ತೆ ಅವಾಗ ಹುಡುಗರು ಕಡಿಮೆ ಇರ್ತಾವ, ಬಸ್ ಹೆಚ್ಚಾಗಿರ್ತಾವ. ಇವರು ಅವಾಗ ಯಾರು ಹತ್ತಿಲ್ಲ. ಮತ್ತೆ ಅದಾಗ ನಾನು ಮಾಡ್ತಾರೋ ಹುಡುಗರು ಹೆಚ್ಚಿರ್ತಾವ, 1-2 ಬಸ್ ಬಿಡ್ತಾರಣ್ಣ. ಏನ್ ಮಾಡ್ದ 1 ಬಸ್ನಾಗ 2 ಬಸ್ನಾಗ 400 ಮಂದಿ ಹಿಡಿಸ್ತಾರೋ. ಮತ್ತೆ ಆನಂತರ ಹೇಳ 100 ಮಂದಿಗಿಂತ ನಾವು ಹೆಲ್ತಿ ಇರ್ಸ್ಕೊಳತ್ತ ಅಂತ. 1 ದಿವ್ಸ 2 ದಿವ್ಸ ಸಾಮಾರಂತೂ ಸಂದಿರ್ದೆ ಅವಾಗಂತೂ ಫುಲ್ ಹಿಂಗ ಹಿಂಗ ಶನಿವಾರ ಎಕ್ಸ್ಟ್ರಾ ಕ್ಲಾಸ್ ಅದು ಇರ್ತಾವ. ಮಧ್ಯಾಹ್ನ ಬಸ್ ಬಿಡಲ್ಲ ಲೈಟಿಂಗ್. ಮತ್ತೆ ನಾವು ಸಮಾಧಾನ ಕೇಳೋ ಸರ್ ನೀವು ಬಸ್ ಬಿಡಾರಿ ನಾ ಕಿಮ್ಮತ್ಲೇನೆ ಕೇಳಿದವನ ನೀ ಏನ್ ಹೇಳ್ತೀವಿ ಹೋಗೋ ಏನ್ ಬೇಕಂತ ಬೇಜಾರ ಕಂಟ್ರೋಲ್ ಅದಾವ್ರಿ. ಚಾಲು ಆಗಿತ್ತು ಅವಾಗಿಂದ ಹಿಂಗ ಅಣ್ಣ. ಈಗ ಈಗ ನಾವ್ ಬಿ ಏನ್ ಮಾಡಕ್ ಬರಲ್ಲ. ಯಾಕೆ 3-4 ವರ್ಷ ಇತ್ತು ಏನಾಗೈತಿ ಅಡ್ಮಿಷನ್ ಬಿ 80 ಇದ್ದು ಪೈಲ ಸೀಟ ಈಗ 120-120 ಆಗ್ಯಾವ. ಅದ್ರಾಗ ನಾವು ಹುಡುಗರಂತೂ ಏನ್ ಮಾಡಕ್ ಆಗುಲ್ಲ. ಬಸ್ ಇವ್ರು ಹೆಚ್ಚು ಬಿಡಬೇಕು, ರೂಢ ಪ್ರಕಾರ ಬಿಡ್ತಾನ. ನಮ್ಮ ಶಾಲೆ ಒಳಗೆ ನಾವು ಶಾಲೆ ಉಪಾಧ್ಯಕ್ಷ ಮಾತಾಡೋರಿ 543 ಸ್ಟ್ರೆಂತ್ ಇತ್ತು. 543 ಸ್ಟ್ರೆಂತಿಗೆ ನಮಗೆ 3 ಬಸ್ ಬಿಡ್ತಾರೆ. ಟೋಟಲ್ 4 ಬಸ್ ಬಿಡ್ತಿದ್ರು. 3 ಬಸ್ ಶಾಲೆ ಒಳಗೆ ಬಿಡಬೇಕು, 1 ಬಸ್ ಹೊರಗಿಂದ ಬರಬೇಕು ಅಂತ ಹೇಳಿದ್ರು. ಪ್ರತಿ ಸಲ ಬರ್ತಿತ್ತು ಅದು. ಈಗ 2 ತಿಂಗಳಾಯಿತು, ಪ್ರತಿ ಸೋಮವಾರ ಅಂತೂ ಇದೇ ಇದೆ. ಒಟ್ಟೆ 2 ಬಸ್ ಬಿಡ್ತಾರೋ. ಮತ್ತು ಕಂಡಕ್ಟರ್ ಡ್ರೈವರ್ ಸರಿಯಾಗಿ ವರ್ತನೆ ಮಾಡಂಗಿಲ್ಲ ಹುಡುಗರ ಜೊತೆ, ಅವಾಜ್ ಶಬ್ದಗಳನ್ನು ಬೇಯ್ತಾರೆ. ಆಮೇಲೆ ಇಲ್ಲಿ ಕಂಟ್ರೋಲ್ ಹುಡುಗರನ್ನ ಬಂದು ಕೇಳಿದ್ರೆ ಈ ರೀತಿ ಇವ್ರದ್ದು ಒಂದು ಅವಾಜ್ ಶಬ್ದವನ್ನು ಬೇಯೋದ್ರಿಂದ ಹುಡುಗರಲ್ಲಿ ಸರಿಯಾಗಿ ಕಾರ್ಯ ಹೋಗಂಗಿಲ್ಲ. 1 2 ಚಿಕ್ಕ ಮಕ್ಕಳಿದಾವು. ಈಗ 4 ಶಾಲೆ ಬಿಟ್ಟಿದ್ವಿ, 4 ಈಗ 8 ಆಗೈತ್ರಿ. 8 ತನಕ ಮಕ್ಕಳ ಹೊಟ್ಟಿಗೆ ತಿನ್ನೋದು ಹೆಂಗಿರೋದ? ಹುಡುಗರ ಕಡೆ ಎಲ್ಲರ ಕಡೆ ದುಡ್ಡು ಇರ್ತಾವಣ್ಣ, ಹೆಂಗೆ ಊಟ ಮಾಡೋದು ಇರೋದು ಹುಡುಗರು. ಈ ಅಧಿಕಾರಿಗಳು ಯಾಕೆ ಅರ್ಥ ಆಗಂಗಿಲ್ಲ? ನಾವು ಪ್ರತಿ 5:15 ಇವ್ರಿಗೆ ಫೋನ್ ಮಾಡಾಕತ್ತೇವ್ರಿ. ನಾವು ಯಾರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. 2 ಮ್ಯಾನೇಜರ್ ಫೋನ್ ಮಾಡಿದ್ರೆ ಸರ್ 1 ಬಸ್ ಅಡ್ಜಸ್ಟ್ ಮಾಡ್ತೇನೆ, ಬಸ್ ಹುಡುಗರು ಕುಣಿಸ್ರಿ ಅಂತ ಹೇಳಿದ್ರೆ ಹುಡುಗರು ಬಸ್ ಸ್ಟ್ಯಾಂಡ್ ತಗ ತಂದರು. ಇಲ್ಲಿ ಬಂದು ಎಲ್ಲ ಬಿಟ್ಟಿದಾರು. ಇಲ್ಲಿ ದಿಗ್ಗೇವಾಡಿ, ನಸ್ಲಾಪುರ, ಸೌದತ್ತಿ, ಬಿರ್ಡಿ, ಜಲಾಲ್ಪುರ, ಆಮೇಲೆ ಯಡ್ರಾವರಿ, ಕನ್ಸ್ಗರವಾಡಿ ಎಲ್ಲ ಹುಡುಗರು ಇಲ್ಲಿದಾವೆ. ಆಯಾ ಹುಡುಗರು ಪಾಲಕರು ಬಂದು ಒಯ್ಯಾಕ ಎಲ್ಲರಲ್ಲೇ ಫೆಸಿಲಿಟಿ ಐತಣ್ಣ, ಯಾರಲ್ಲೇ ಇಲ್ಲ. ಈ ಬಸ್ ಎಲ್ಲರಿಗೂ ಫೆಸಿಲಿಟಿ ಬೇಕಂತಂದ್ರೆ ಎಲ್ಲರ ಮನೆಗೆ ಇರಕ್ಕೆ ಸಾಧ್ಯ ಇಲ್ಲ. ಮಕ್ಕಳ ಶಾಲೆ ಗೌರ್ಮೆಂಟ್ ಶಾಲೆ ಇದೆ, ಗೌರ್ಮೆಂಟ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದ್ದ ಕಾರಣವಾಗಿ ಇಲ್ಲಿ ಹಾಕಿದಾರೆ ಹುಡುಗರು. ಒಂದು ಒಳ್ಳೆ ಇದನ್ನ ಶಿಕ್ಷಣ ಸಿಗುತ್ತೆ ಅಂತ ಹಾಕಿದಾರು. ಆದ್ರೆ ಈ ರೀತಿ ಈ ಬಸ್ ವ್ಯವಸ್ಥೆ ನಮ್ಗೆ ಸರಿಯಾಗಿಲ್ಲ. ಎಸ್ಡಿಎನ್ಸಿಂದ ಪ್ರತಿ ವಾರ ಅವ್ರಿಗೆ ಲೆಟರ್ ಕೊಟ್ಟಿದ್ದೆವು. ಪ್ರತಿ ವಾರ ಬಂದು ಹೇಳ್ತೀವಿ. ನಾವು ಬಸ್ ಸ್ಟ್ಯಾಂಡ್ ರಾಯಬಾಗ್ ಬಂದ್ರೆ ಬಸ್ ಸ್ಟ್ಯಾಂಡ್ಗೆ ಬಂದು ಅವ್ರು ಹುಡುಗರು ಎಲ್ಲರೂ ಕೇಳಿ ಹೋಗ್ತಾರಲ್ಲ ಬಸ್ ಬಂದಾವೋ ಇಲ್ಲೋ ಅಂತೇಳಿ. ಅಲ್ಲಿ ಹೋಗಿ ಕೇಳಿದ್ರೆ ಹಾರಿಕೆ ಉತ್ತರ ಕೊಡ್ತಾರೆ ಇವ್ರು, ಸರಿಯಾಗಿ ಉತ್ತರ ಯಾರು ಕೊಡಂಗಿಲ್ಲ. ಆಮೇಲೆ ಬಸ್ ಫೋನ್ ರಿಸೀವ್ ಮಾಡಂಗಿಲ್ಲ ಇವ್ರು. ಬಸ್ ಕಂಟ್ರೋಲರ್ ಹುಡುಗರಿಗೆ ಅದು ಕೆಟ್ಟ ವರ್ತನೆ, ಮಕ್ಕಳ ಮ್ಯಾಗ ಪರಿಣಾಮ ಬೀರ್ತಾವ್ರ. ಅದು ಬೇಯಬಾರ್ದವ್. ಅದು ನೌಕರಿ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ನಾವೇನು ಬಾಯಿಲೆ ಬೇಯಂಗಿಲ್ಲ. ಆದ್ರೆ ಮಕ್ಕಳಿಗೆ ಆ ರೀತಿ ಬೇಯಬಾರ್ದವ್. ಯಾಕಂದ್ರೆ ಮಕ್ಕಳ ಮ್ಯಾಗ ಪರಿಣಾಮ ಬೀರ್ತಿದ್ದಿಲ್ಲ. ಆ ಮಕ್ಕಳಿಗೆ ಸರಿಯಾದ ಉತ್ತರ ಕೊಡಬೇಕು, ಇಲ್ಲ ನೀವು ಪಾಲಕರ ಖರ್ಚು ಮಾತು ಹೇಳಬೇಕು, ಇಲ್ಲ ಹುಡುಗರಿಗೆ ಸರಿಯಾದ ಒಂದು ಗೈಡೆನ್ಸ್ ಕೊಟ್ಟ ಬೇರೆ ಬಸ್ಗಿರಿ ಹಾಕಿ ಹೋಗ್ರಪ್ಪ ಅಂತ ಒಂದು ವ್ಯವಸ್ಥೆ ಮಾಡಬೇಕು. ಆದ್ರೆ ಈ ರೀತಿ ಬೇಯಬಾರ್ದವ್ರು. ಅದು ಅವ್ರ ಲಕ್ಷಣ ಅಲ್ಲ, ಸರಿಯಾದ ಲಕ್ಷಣ ಅಲ್ಲ. ನಾವು ಡಿಪೋ ಮ್ಯಾನೇಜರ್ ಮಾಡೀನಿ. ಡಿಪೋ ಮ್ಯಾನೇಜರ್ ಮಾಡಿದ್ರು. ಡಿಪೋ ಮ್ಯಾನೇಜರ್ ಫೋನ್ ಮಾಡಿ ಹೇಳಿದ್ರು, ಇಲ್ಲಿ ಸರ್ ವ್ಯವಸ್ಥೆ ಮಾಡ್ತೀವಿ, ಬಸ್ನಾಗ ಹುಡುಗರು ಹಾಕ್ತೀರಿ ಅಂತ ಹೇಳಿದ್ರು. ಹುಡುಗರ್ನೆಲ್ಲಾರ ಡಿಪೋಗೆ ಹೋಯ್ತು ಅಂಜಿಸಿ ಹುಡುಗರ್ನ ಬೆದರ್ಸಿ ಕೆಳಗಿಳಿಸ್ಯಾರ. ಸರ್ ಈಗ ಕಂಡಕ್ಟರ್ ದವ್ರ ಹುಡುಗರು ಮಿಸ್ಬಿಹೇವ್ ಮಾಡ್ತಾರ ಹೇಳ್ತಾರ ಹುಡುಗರು. ಡ್ರೈವರ್ ರೀ, ಡ್ರೈವರ್ ಕಂಡಕ್ಟರ್ ಡ್ರೈವರ್ ಏನ್ರಿ? ನಮ್ಮ ಹುಡುಗರು ಈಗ ಗಮನಕ್ಕೆ ಬಂದಿದ್ದು, ನನ್ನ ಗಮನಕ್ಕೆ ಬಂದಿದ್ದೀರ. ನಾವು ಅದನ್ನ ಕ್ರಮ ತಗೋತೇವೆ. ಅಲ್ಲಿ ನಾಳೆ ಶಾಲೆಗೆ ಹೋಗ್ತೇವ್ರಿ. ಶಾಲೆಗೆ ಹೋಗಿ ಬಸ್ ಬಂದ್ಮ್ಯಾಗ ಅಲ್ಲಿ ಹೋಗಿ ನಿಲ್ತೇವ್ರಿ. ಅವ್ರು ಯಾರದಾರಲ್ಲ ಅವ್ರದ್ದು ಡಿಟೇಲ್ ಎಲ್ಲ ತಕ್ಕೋತೀವಿ. ಅದಲ್ಲ ಸರ್, ಈಗ ಆಲ್ರೆಡಿ ಈಗ ಯಾವ ಹುಡುಗಿಯರು ಮಿಸ್ಬಿಹೇವ್ ಮಾಡಿ ಅವ್ರ ಕಡೆ ತಗೊಂಡು ಒಂದು ಕಂಪ್ಲೇಂಟ್ ಒಂದು ಪೋಸ್ಕೋ ಕೇಸ್ ಒಂದು ಮಾಡೋದಕ್ರಲ್ಲ ಸರ್ ತಾವು? ಇಲ್ಲ, ಅಲ್ಲ, ನಮ್ಗೆ ಇವತ್ತು ಗಮನಕ್ಕೆ ಬಂದಿದ್ದ ಈ ಹುಡುಗರು ಹೇಳ್ರಿ. ಯಾಕೆ ಹುಡುಗಿಯರ ಹತ್ತ ಹಚ್ಚು, ಹುಡುಗರ್ನ ಹಚ್ಚಂಗಿಲ್ಲ. ಆಮೇಲೆ ಹುಡುಗಿಯರ್ ನೀವು ಹಚ್ಚಬೇಕು. ಡ್ರೈವರ್ ಕೆಲಸ ಅಲ್ಲ ಅದು, ಕಂಡಕ್ಟರ್ ಕೆಲಸ, ಡ್ರೈವರ್ ಕೆಲಸ ಅಲ್ಲ. ಈ ಹುಡುಗಿಯರಿಗೆ ಒಂದು ಪ್ರತ್ಯೇಕ ಬಸ್ ಐತಿ, ನಾವು ಹಂಗ ಮಾಡಿದೇವ್ರಿ. ಹುಡುಗಿಯರಿಗೆ ಒಂದು ಸೆಪರೇಟ್ ಬಸ್, ಹುಡುಗರಿಗೊಂದು ಸೆಪರೇಟ್ ಬಸ್. ಆಮೇಲೆ ಹೈಯರ್ ಕ್ಲಾಸ್ ನಾವು 9th ಮತ್ತು 10th ಹುಡುಗರಿಗೆ ಒಂದು ಬಸ್ ಅಂದ್ರೆ ಹಿಂಗೆ ಮಾಡಿದೀವಿ ನಾವು. ಅಂದ್ರೆ ಹುಡುಗರು ತಿಳುವಳಿಕೆ ಇರ್ತಾರೋ ಅವ್ರಿಗೊಂದು ಬಸ್ ಬೇರೆ ಮಾಡಿದ್ವಿ ಸೆಪರೇಟ್. ಬೇರೆ ಊರ್ದು ಹುಡುಗರನ್ನ ಬೇರೆ ನಾವು ಪಾಲಕರದ್ದು ಕುಣಿಸೋಂಗಿಲ್ಲ. ಯಾರು ಬೇರೆ ಹೊರಗಿನ ಪ್ಯಾಸೆಂಜರ್ ಯಾರು ಕುಣಿಸೋಂಗಿಲ್ಲ.
ನಮ್ಮ ಶಾಲೆಯಿಂದನೂ 3 ಬಸ್ ನಮ್ಗೆ ಆರ್ಡರ್ ಐತಿ ನಮ್ಮ ಕಡೆ. MLA ಸಾಹೇಬರು ಆರ್ಡರ್ ಕೊಟ್ಟಿದ್ದವರು, BO ಸಾಹೇಬ್ರ ಕಡೆಯಿಂದ ಆರ್ಡರ್ ಐತಿ, ಸರ್ಕಾರದಿಂದ ಆದೇಶ ಐತಿ. ಆದೇಶ ಪ್ರಕಾರ ನಾವು ಆ ಬಸ್ಗಳನ್ನ ಕಳ್ಸಕ್ಕೆ ಹೇಳ್ತೇವೆ.